ಸರ್ ಗಿಲ್ಟು ಬರೋದಿಲ್ಲ, ಯಾಕೆ ಈ ಥರ ಬರ್ತಿದೆ ಅಂತ ಅನ್ಕೊತೀನಿ. ಏನಕ್ಕೆ ಈ ಉದ್ದೇಶಗಳು, ಈ ಥರ ಆಸೆಗಳೆಲ್ಲ ಬರ್ತಿದೆ ಜನರುಗಳಿಗೆ, ಯಾಕೆ ಮೆನ್ನ ಮೇಲೆ ಈ ಥರ ಆಸೆಗಳು ಬರ್ತಿದೆ ಅಂದರೆ ಮೆನ್ನೆ ಬರ್ತಾ ಇರೋದು. ಇದು ಯಾರು ವುಮೆನ್ ಬಂದು ಥ್ರೆಟ್ನಿಂಗ್ ಕಾಲ್ಸ್ ಮಾಡೋದು ಆ ಥರದ್ದಲ್ಲ, ಮೆನ್ನೇ ಮಾಡೋದು. ಕೆಲವ್ರು ನಾನು ಇದನ್ನ ಹೇಳ್ಬೇಕು ಗೊತ್ತಿಲ್ಲ, ಕೆಲವು ಜೆಂಡರ್ಸ್ಗಳಿದೆ ಸರ್. ಈಗ ಮೆನ್ ಜೆಂಡರ್, ವುಮೆನ್ ಜೆಂಡರ್, ಟ್ರಾನ್ಸ್ಜೆಂಡರ್ ಜೆಂಡರ್, ಗೇ ಜೆಂಡರ್ಸ್ ಇದೆ. ಈಗ ಎಲ್ಲದಕ್ಕೂ ಲಿಬರ್ಟೀಸ್ ಇದೆ. ವಿ ಶುಡ್ ನಾಟ್ ಟೆಲ್ ದಟ್ ಈಸ್ ರಾಂಗ್. ಅವ್ರವ್ರ ಲಿಬರ್ಟೀಸ್ನ ಬೇರೆಯವ್ರ ಮೇಲೆ ಫೀಲಿಂಗ್ಸ್ ತೋರಿಸೋದು ತೊಂದರೆ ಇಲ್ಲ, ಆದರೆ ಅವ್ರಿಗೆ ಕಂಫರ್ಟಬಲ್ ಇಲ್ಲ ಅಂದರೆ ಮಾಡೋಕ್ಕೆ ಹೋಗ್ಬಾರ್ದು ಅಲ್ಲ ಸರ್. ಈಗ ನಾನು ಸುಮ್ಮನೆ ನಾರ್ಮಲ್ ಆಗಿದ್ದು ಒಬ್ಬ ಫೇಸ್ಬುಕ್ಕಲ್ಲಿ ಮೆಸೇಜ್ ಮಾಡ್ತಾ ಇದ್ದಾನೆ, ನಾನು ಹಾಯ್ ಅಂದರೆ ಆಬ್ವಿಯಸ್ಲಿ ನಾನು ಆ್ಯಕ್ಟರ್ ಆದವನು, ಇನ್ನು ಈಗ ಬೆಳೀತಾ ಇರೋ ಹುಡುಗ ಒಬ್ಬ ಹಾಯ್ ಅಂತ ಕಳಿದಾಗ ನಾನು ಮಾನವೀಯತೆಯಿಂದ ಹಾಯ್ ಅಂತ ಕಳಿಸ್ಲೇಬೇಕು. ಅವನೇನು ಅನ್ಕೊತಾನೆ, ಓ ಇವನಿಗೇನೋ ಆಸೆ ಇರಬೇಕು ಅದಕ್ಕೆ ಟೆಕ್ಸ್ಟ್ ಮಾಡ್ತಿದ್ದಾನೆ ಅಂತ ಅನ್ಕೊತಾನೆ. ನಮಗದು ಗೊತ್ತಿರಲ್ಲ. ಹೌ ಆರ್ ಯು ಫೀಲಿಂಗ್ ಅಂತ ಕೇಳ್ತಾರೆ. ನಮಗೆ ಏನು ಕೇಳ್ತಾ ಇದ್ದಾರೆ, ನಮ್ಗೊಂದು 3 ಮೆಸೇಜಲ್ಲೇ ಗೊತ್ತಾಗ್ಬಿಡುತ್ತೆ ಇವನ ಅಂತ. ಸೊ ಅದು ಗೊತ್ತಾದಾಗ ಏನು ಮಾಡ್ತೀವಿ, ಇಮಿಡಿಯೇಟಾಗಿ ಓ ಇವ್ನು ಯಾವುದೋ ಬೇರೆ ಪಾಯಿಂಟ್ಗೆ ಬರ್ತಾ ಇದ್ದಾನೆ, ಸರಿ ರೆಡಿ ಟು ಬ್ಲಾಕ್ ಅಂತ. ಇನ್ನೇನು ಬ್ಲಾಕ್ ಮಾಡ್ಬೇಕು ಸರ್, ದರ್ಶನ ತೋರಿಸ್ಬಿಡ್ತಾರೆ. ನಮಗೆ ಏನು ಹೇಳೋದು, ಇದನ್ನೆಲ್ಲ ಹೇಳ್ಕೊಳಕ್ಕಾಗಲ್ಲ. ಆದರೂ ಬರುತ್ತೆ ಈ ಥರದ್ದೆಲ್ಲ ಥ್ರೆಟ್ನಿಂಗ್ ಕಾಲ್ಸು, ಒಂದಷ್ಟು ಮೆಸೇಜ್ಗಳು ಬರ್ತವೆ. ಸುಮ್ಮನೆ ಏನಿಲ್ಲ, ದೇವರೊಂದು ಆಪ್ಷನ್ ಕೊಟ್ಟಿದ್ದಾನಲ್ಲ ಸರ್, ಬ್ಲಾಕ್ ಬಿಟ್ಬಿಟ್ಟು ಹೋಗ್ತಾರೆ.